ನಮ್ಮಕ್ಕೆ ಸ್ತೋತ್ರ. ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಒಂದು ಅದ್ಭುತ ಕಾರ್ಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಎಲ್ಲರಿಗೆ ದೇವರು ಆಶೀರ್ವಾದ ಮಾಡಿ ಒಂದು ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇದ್ರ ಸಲಗೆ ನಮಗೆ ಗೆಲುವು ಕೊಡ್ತಾನ. ನಾವು ಪ್ರಾರ್ಥನೆದಾಗ ದೇವರೇ ನಮಗೂ ಗೆಲುವು ಕೊಡು ಅಂತ ನಾವು ಬೇಡುವಾಗ ಕರ್ತನು ನಮಗೇನು ಮಾಡ್ತಾನ? ಗೆಲುವು ಕೊಡ್ತಾನ. ಬೇಡಬೇಕು. ನಮಗೆ ಗೆಲುವು ಯಾರಿಗೆ ಬೇಕಾಗಿರ್ತದ? ನಮಗೂ ಬೇಕಲ್ಲ. ನಮ್ಮ ಕುಟುಂಬಕ್ಕೆ ಬೇಕು ಗೆಲುವು, ನಮ್ಮ ಮಕ್ಕಳಿಗೆ ಗೆಲುವು ಬೇಕು, ನಮ್ಮ ಮನೆಯವರಿಗೆ ಗೆಲುವು ಬೇಕು, ನಿಮ್ಮ ಯಜಮಾನನಿಗೆ ಗೆಲುವು ಬೇಕು, ನಿಮ್ಮ ಮಿಸ್ಸಸ್ಗೆ ಗೆಲುವು ಬೇಕು, ನಿಮ್ಮ ಅಣ್ಣ ತಮ್ಮಗೆ ಗೆಲುವು ಬೇಕು, ನಿನ್ನ ತಂದೆ ತಾಯಿಗೆ ಪ್ರತಿಯೊಬ್ಬರಿಗೆ ಗೆಲುವು ಬೇಕು. ಗೆಲುವಂತರ ಬೇಕಲ್ಲ. ನಾವು ಕೆಲಸ ಮಾಡುವಾಗ ಒಳ್ಳೆ ರೀತಿಲಿಂತ ಗೆದ್ದಿತಾ ಬರಬೇಕು. ಅಲ್ಲಿ ಕೆಲಸದಲ್ಲಿ ಶತ್ರುದವ್ರು ಇರ್ತಾರೆ, ಅವ್ರ ಮುಂದೆ ಗೆಲ್ಲಬೇಕು. ನಾವು ಅನೇಕ ರೀತಿಲಿಂತ ನಾವು ಯಾವ್ಯಾವ ಕೆಲಸ ಮಾಡ್ತಿರ್ತೀವಿ ಅದ್ರಾಗ ಒಂದು ಏನಾದ್ರೂ ಒಂದು ಪ್ರಾಬ್ಲಮ್ ಇರ್ತದೆ. ಅದು ಅವ್ರ ಮುಂದೆ ನಾವು ಗೆಲ್ಲಬೇಕು. ಹೆಂಗ್ ಗೆಲ್ಲಕ್ ಸಾಧ್ಯ? ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಗೆಲ್ಲಿಸ್ತಾನ. ಅದು ದೇವರಿಗೆ ಹೇಳಿದ್ರೆ ನಮಗೆ ಗೆದ್ದಿಸ್ತಾನ. ನಾವು ಹೇಳಲೇ ಇಲ್ಲ ನಮಗೆ ಗೆಲುವು ಕೊಡು ಅಂತಂದ್ರೆ ನಾವು ಹೇಳಬೇಕು ಗೆಲುವು ಕೊಡು ಅಂತ. ಯಾವ ವಿಷಯಕ್ಕಾಗಿ ದೇವ್ರಿಗೆ ಗೆಲುವು ಕೊಡಬೇಕು? ಈ ವಿಷಯಕ್ಕಾಗಿ ನನಗೆ ಗೆಲುವು ಕೊಡು ಅಂತ. ಒಬ್ಬ ಸೇವಕ ಸೇವೆ ಮಾಡಕತ್ತಾನಂತಂದ್ರೆ ಆ ಸೇವೆದಲ್ಲಿ ಗೆಲುವು ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಒಂದು ಕುಟುಂಬ, ಒಂದು ಸಂಸಾರ ನಡ್ಸಕತ್ತಾನ, ಒಂದು ಮನೆ ಯಜಮಾನ, ನಾನು ಇದ್ರಾಗ ಸೋಲಕತ್ತೀನಿ ತಂದೆ, ನನ್ನ ಮನೆಗೆ ನಾನು ನಡೆಸು, ಸಂಸಾರ ಹೇಗೆ ಮಾಡಬೇಕು, ಗೆಲುವು ಕೊಡು ಅಂತಂದ್ರೆ ದೇವರು ಬುದ್ಧಿ ಜ್ಞಾನ ಕೊಟ್ಟು ಗೆಲುವು ಕೊಡ್ತಾನ. ಒಬ್ಬ ವ್ಯಕ್ತಿ ರೋಗದಾಗ ಬಿದ್ದಾನ, ನನಗೆ ಈ ರೋಗದಲ್ಲಿಂತ ಬಿಡಿಸಿ ನನಗೆ ಗೆಲುವು ಕೊಡು ಅಂತ ಪ್ರಾರ್ಥನೆ ಮಾಡಿದರೆ ರೋಗ ಬಿಡುಗಡೆ ಆಗ್ತದ, ದೇವ್ರು ಗೆಲುವು ಕೊಡ್ತಾನ. ಒಬ್ಬ ಕುಡಿತಾ ಇರುವಾಗ, ಗುಟ್ಕ ತಿಂತಾ ಇರುವಾಗ, ಚಟ್ಟದಲ್ಲಿ ಸಿಗಬಿದ್ದಾಗ ದೇವರೇ ನನಗೆ ಇದ್ರಲ್ಲಿಂತ ಬಿಡಿಸಿ ನನಗೆ ಗೆಲ್ಲಿಸು ಅಂತಂದ್ರೆ ದೇವರು ಬಿಡಿಸಿ ಗೆಲ್ಲಿಸ್ತಾನ. ಆಮೇಲೆ ಹಲ್ಲೆಲೂಯಾ. ನೀನು ಅದಕ್ಕೊಂದು ಕಾರಣ ಇರಬೇಕು. ಸುಮ್ಮನೆ ನನಗೆ ಗೆಲುವು ಕೊಡು ಅಂದ್ರೆ ಯಾವ ವಿಷಯಕ್ಕಾಗಿ ದೇವರು ಗೆಲುವು ಕೊಡ್ಬೇಕು? ನೀ ಎದ್ರಾಗ ಸೋಲಕತ್ತಿದಿ ಅದನ್ನ ಅರ್ಥ ಮಾಡ್ಕೊ. ಯಾವ ವಿಷಯದಾಗ ಸೋಲಕತ್ತಿದಿ? ಒಬ್ಬ ವ್ಯಕ್ತಿ ರೋಗದಾಗ ಬಿದ್ದಾನಂತಂದ್ರೆ ಅದಕ್ಕೊಂದು ರೋಗ ಆದಪ್ಪ ಅಂತ ಸೋಲಕತ್ತಾನ, ಅದಕ್ಕೊಂದು ಮ್ಯಾಚ್ ಆಗ್ತದೆ. ನೀನು ಪ್ರಾರ್ಥನಾ ಮಾಡ್ಬೇಕು, ಓ ದೇವರೇ ನನಗೊಂದು ರೋಗ ಆದ, ಈ ರೋಗದಲ್ಲಿಂತ ಬಿಡಿಸಿ ನನಗೊಂದು ಗೆಲುವು ಕೊಡು. ಅಲ್ಲಲ್ವಿ, ನೀನು ಎದ್ರಾಗ ಸೋಲಕತ್ತಿ ಅದನ್ನ ಹಿಡಿದು ಕೇಸಿ ಪ್ರಾರ್ಥನಾ ಮಾಡು, ನನಗೆ ಇದ್ರಾಗ ಗೆಲುವು ಕೊಡಂತ. ನಾ ಸಾಲದಾಗಿದ್ದೀನಿ, ನನ್ನ ಸಾಲ ಮೈ ತುಂಬ ಆಗ್ಯದ, ಬಡ್ಡಿ ಬೆಳೀತಾ ಇದ, ನನಗೆ ಒಂದು ಗೆಲುವು ಕೊಡುತ್ತಂದೆ ಅಂದ್ರೆ ದೇವರು ಸಾಲ ಬಿಡಿಸಕ್ಕಾಗಿ ಒಂದು ಸಹಾಯ ಮಾಡ್ತಾನ, ಒಳ್ಳೆ ಕೆಲಸ ಕೊಡ್ತಾನ, ಆ ಕೆಲ್ಸದಾಗ ಬರ್ಕತ್ ಕೊಡ್ತಾನ, ಶಾಂತಿ ಕೊಟ್ಟು ನಿನಗೆ ಸಾಲದಿಂದ ಬಿಡಿಸಿ ಗೆಲುವು ಕೊಡ್ತಾನ. ಆ ಗೆಲ್ಲುವಕ್ಕೆ ಕಾರಣ ಒಂದು ಸೋಲಕ ಒಂದು ಸ್ಥಾನ, ಒಂದು ನೀನ್ ಎಲ್ಲಿ ಇದ್ದೀಯೋ ಅದು ಗೊತ್ತಾಗ್ಬೇಕು, ಅದು ಅರ್ಥ ಆಗ್ಬೇಕು, ಆ ಪ್ರಾರ್ಥನೆಗೆ ಮ್ಯಾಚ್ ಆಗ್ಬೇಕು. ನಾನು ಇದ್ರಾಗ ವಿಷಯಕ್ಕಾಗಿ ನಾನು ಸೋಲಕತ್ತೀನಿ, ನನಗೊಂದು ಗೆಲುವು ಕೊಡು ದೇವರೇ ಅಂತ. ಸುಮ್ಮನೆ ಈಗ ಎಷ್ಟು ಮಕ್ಕಳು ಎಲ್ಲ ಗೆಲುವು ಕೊಡು. ಅರೆ ಯಾವ ವಿಷಯಕ್ಕಾಗಿ ಗೆಲುವು ಕೊಡಂದಿ ದೇವರು? ಒಂದು ಇದ್ದುಕೊಂಡ್ರೆ ಗೆದ್ದಿಸಕ ಇಲ್ಲಲ್ಲ. ಆಮೇಲೆ ಹಲ್ಲೆಲೂಯಾ. ಲೋಕದಾಗ ಎಲ್ಲಾ ಕಡೆಗೆ ತಿರುಗಾಡಿಕೊಂಡು ಬಂದು ದೇವರೇ ನನಗೆ ಗೆಲುವು ಕೊಡಂತಂದ್ರೆ ಗೆಲುವು ಕೊಡೋದಿಲ್ಲ. ನೀ ಎದ್ರಾಗ ಸೋಲಕತ್ತಿದಿ, ಆ ವಿಷಯಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವರ ಅದ್ರಾಗ ಗೆಲುವು ಕೊಡ್ತಾನ ಮಗಳೇ. ಆಮೇಲೆ ಹಲ್ಲೆಲೂಯಾ. ನೀ ಎಷ್ಟು ಪ್ರಾರ್ಥನೆ ಮಾಡ್ತಿ ಅದ್ರಾಗ ಗೆಲುವಾದ. ನೀ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಿ ಆ ವಿಷಯದಲ್ಲಿ ದೇವರು ಗೆಲುವು ಕೊಡಕತ್ತಾನ. ಆಮೇನ್. ಒಂದು ವಾಕ್ಯ ಓದೋಣ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಆಗ ಇವರಿಗೆ ಸ್ತೋತ್ರ. ಕರ್ತನ ಮುಂದೆ ತಗ್ಗಿಸಿಕೊಳ್ಬೇಕು. ಒಂದು ಕುಟುಂಬ ಆದಾಗ ನಿಮ್ಮನ್ನು ಆಗ್ತದ, ಒಬ್ಬರಲ್ಲ, ನಿಮ್ಮ ಕುಟುಂಬ. ಆ ಕುಟುಂಬದಾಗ ನೀವೇನ್ ಮಾಡ್ಬೇಕು? ತಗ್ಗಿ ಬಗ್ಗಿ ಕರ್ತನನ್ನು ಪ್ರಾರ್ಥಿಸಬೇಕು. ನಮ್ಮ ಪಾಪವನ್ನು ಕ್ಷಮಿಸು, ನನಗೆ ಬಿಡುಗಡೆ ಕೊಟ್ಟು ನಡೆಸು ಅಂತ ತಗ್ಗಿ ಬಗ್ಗಿ ದೇವರ ಹತ್ರ ಕೇಳಿದ್ರೆ ದೇವರು ನಿಮ್ಗೆ ಏನ್ ಮಾಡ್ತಾನೆ? ಆಗ ಆತನು ನಿಮಗೆ ಮೇಲಕ್ಕೆ ತರುವನು. ಸುಮ್ನೆ ಮೇಗೆ ಬರಕ್ಕೆ ಆಗೋದಿಲ್ಲಲ್ಲ, ನೀವು ಬಗ್ಗಬೇಕು. ದೇವರ ಹತ್ರ ತಗ್ಗಿ ಬಗ್ಗಿ ಬೇಡಬೇಕು. ಕರ್ತನೇ ನನಗೆ ಗೆಲುವು ಕೊಡು ಅಂತ. ಕರ್ತನ ಮುಂದೆ ನೀವು ಬೇಡ್ತಾ ಗೋಳಾಡ್ಬೇಕು, ಕಣ್ಣೀರ್ಲಿಂತ ಪ್ರಾರ್ಥನೆ ಮಾಡ್ಬೇಕು. ನೋಡ್ರಿ, ಕಷ್ಟ ಇದ್ರೆ ಬಂದೆ ಚರ್ಚಿನಾಗ ಮೊಳಕಾಲು ಊರಂತೆಲ್ಲ ಚಕ್ರ ಮುಕ್ಕಳ ಹಾಕೊಂಡು ಕೂಡಿ ಹೆಂಗ ಕುಂತು ನಿಮ್ ಇಷ್ಟ ಬಂದಾಗ ಕೂಡ್ತಾರೆ ಕೆಲವರು. ಕರ್ತನ ವಾಕ್ಯ ಕೇಳಕತ್ರಿ, ಕರ್ತನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರಿ, ಹೆಂಗ ಸಿಸ್ಟಮೆಟಿಕ್ ಆದದು.
ಕರ್ತನ ಮುಂದೆ ತಗ್ಗಿ ಬಗ್ಗಿ ಕುಂತು ಪ್ರಾರ್ಥನೆ ಮಾಡ್ರಿ. ಕಣ್ಣಿನ ನಿನ್ನ ದುಃಖವನ್ನು ದೇವರ ಹತ್ರ ಹೇಳ್ಬೇಕು. ಅಯ್ಯ, ನಾನು ಇಂಥ ಸಮಸ್ಯೆದಾಗ ಸಿಗಬಿದ್ದೀನಿ ಕರ್ತನೆ, ನನಗೆ ಮೇಲಕ್ಕೆ ತೊಂಬಾ. ನಾನು ಹಿಂಗ ಕಷ್ಟದಾಗ ಇದ್ದೀನಿ ನನ್ನ ತಂದೆ, ನನಗೆ ಮೇಲಕ್ಕೆ ತೊಂಬಾ ನನ್ನ ದೇವರೇ ಅಂತ ನೀನು ಒಂದು ಭಯಲಿಂತ ಕೂಡೋದ್ರಾಗ ಬಿ ಒಂದು ಭಯ ಇರಬೇಕು. ನೀನು ಪ್ರಾರ್ಥನಾ ಮಾಡೋದ್ರಾಗ ಒಂದು ಭಯ ಇರಬೇಕು. ನೀನ್ ನಡ್ಕ ದೇವರಿಗೆ ಯೇಸು ಸ್ವಾಮಿಗೆ ಭಯಲಿಂತ ನಡ್ಕೋಬೇಕು. ಅವಾಗ ಭಕ್ತಿ ಬರ್ತದ. ಭಯನೇ ಇರ್ಲಿಲ್ಲ ಅಂತಂದ್ರೆ ಭಕ್ತಿ ಎಲ್ಲಿಂದ ಬರ್ತದ? ಪ್ರಾರ್ಥನೆ ಹೆಂಗ್ ಬಂತ ಹಂಗೆ ಪ್ರಾರ್ಥನೆ ಮಾಡಿದ್ರೆ ಗೆಲುವು ಸಿಗಲ್ಲ, ಮುಂದೆ ಬರಲ್ಲ, ಮೇಲಕ್ಕೆ ಬರಲ್ಲ. ಮಗನೇ, ಮೇಲಕ್ಕೆ ಬರಲ್ಲ. ಮೇಲಕ್ಕೆ ಬರ್ಬೇಕಂದ್ರೆ ನೀನೇನ್ ಮಾಡ್ಬೇಕು? ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳಬೇಕು. ನೀನು ಪ್ರಾರ್ಥನಾದಾಗ ಹೆಂಗ ಪ್ರಾರ್ಥನಾ ಮಾಡ್ಬೇಕು ಅಂತಂದ್ರೆ ತಗ್ಗಿ, ನನ್ನ ತಂದೆ ಯೇಸುವೇ ನನಗೆ ಜಯ ಕೊಡು, ನನಗೆ ಗೆಲುವು ಕೊಡು. ನನ್ನ ಕರ್ತನೇ ನನಗೆ ಗೆಲುವು ಕೊಡು, ನನಗೆ ಶಕ್ತಿ ಕೊಡು, ನನಗೆ ಸಮಾಧಾನ ಕೊಡು. ನಾನು ಸೋಲಕತ್ತೀನಿ. ನಿನಗೆ ಗೊತ್ತದ ನೀನು ಸೋಲಕತ್ತಿದೆ ಅಂತಂದ್ರ ಮೇಲೆ ಅಹಂಕಾರ ಯಾಕಾದ? ಸಿಟ್ಟು ಯಾಕಾದ? ನಿನಗೆ ಗೊತ್ತದ ನೀ ಸೋಲಕತ್ತಿದೆ ಅಂತಂದ್ರೆ ನಿನ್ನ ಆಲೋಚನೆಲಿಂತ ಯಾಕೆ ನಡೆಯಕತ್ತಿದಿ? ನಿನ್ನ ಬುದ್ಧಿಲಿಂತ ಯಾಕೆ ನಡೆಯಕತ್ತಿದಿ? ಕರ್ತನ ಮುಂದೆ ನೀನು ಬೇಡಿದ್ರೆ, ತಗ್ಗಿ ಬಗ್ಗಿ ಬೇಡಿದ್ರೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿನ್ನ ಮೇಲಕ್ಕೆ ತರಲ್ಲ? ತರ್ತಾನ. ತಪ್ಪು ನಿಂದಾದ. ನಿನ್ನ ದೇವರ ಪ್ರಾರ್ಥನೆ ಕೇಳವಲ್ಲ ಅಂತ ನೀನು ಕುಗ್ಗಬೇಡ. ನಿನ್ನ ದೇವರ ಪ್ರಾರ್ಥನೆ ಕೇಳಕತ್ರ ಆದ್ರೆ ನಿನ್ನ ಹಠದಲಿಂತ ಮಾಡ್ತಾ ಇದ್ದೀನಿ. ನಿನ್ನ ಹಠದಲಿಂತಲ್ಲ, ದೇವರ ಇಚ್ಛೆಲಿಂತ ಪ್ರಾರ್ಥಿಸು. ದೇವರ ಇಚ್ಛೆಲಿಂತ ನಡಿ. ನಿನ್ನ ಇಚ್ಛೆಲಿಂತ ನಡಿಬಾರ್ದು, ದೇವರ ಇಚ್ಛೆಲಿಂತ ನಡಿಬೇಕು. ತಗ್ಗಿ ಬಗ್ಗಿ ದೇವರ ಹತ್ರ ಕೇಳಿದ್ರೆ ದೇವ್ರು ನಿನಗ ಮೇಲಕ್ಕೆ ತರ್ತಾನ. ತಗ್ಗಿ ಬಗ್ಗಿ ಅಂತಂದ್ರೆ ಹೆಂಗ್ರಿ? ನಿದ್ದೆ ಬಿಡು, ಬೆಳಗಿನ ಜಾವ ಎದ್ದು ಮುಖ ತೊಳ್ಕೊಂಡು ಕರ್ತನೇ ನನಗೆ ಸಹಾಯ ಮಾಡು ಅಂತ ಒಂದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡು. ರಾತ್ರಿ ಟೈಮ್ ಪ್ರಾರ್ಥನೆ ಮಾಡು. ಸಾಧ್ಯವಾದ್ರೆ ಒಂದು ದಿವಸಕ್ಕೆ 3 ಟೈಮ್ ಪ್ರಾರ್ಥನೆ ಮಾಡು. ಮ್ಯಾನೇಜ್ ಮಾಡ್ಕೋರಿ ಟೈಮ್ನ. ಒಂದು ಟೈಮ್ ಕೊಡ್ರಿ ದೇವರಿಗೆ. ಕೆಟ್ಟದೇನ ನಿಮ್ಮ ಜೀವನದಾಗ ಅವ ಬಿಡ್ರಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಕತ್ನ ಬೇಡ, ಕೆಟ್ಟದ್ದು ಬಿಡ್ತೀನಿ, ನಾ ಈಗಾದ್ರೆ ಬಹಳ ಸೂಕ್ಷ್ಮ ನಡ್ಕೊಂತೀನಿ, ಈಗ ನಾ ಚಂದ ನಡ್ಕೊಂತೀನಿ, ದೇವರಿಗೆ ತಗ್ಗಿ ಬಗ್ಗಿ ನಡ್ಕೊಂತೀನಿ. ಏನ್ ಚಟ ಮಾಡ್ತಾ ಇದ್ರೆ, ಕುಡಿಯೋದು ಮಾಡಕತ್ರ, ಬೀಡಿ ಸೇದೋದು, ತಂಬಾಕು ಗುಟ್ಕ ಏನ್ ನೀವು ಮಾಡ್ತಾ ಇದ್ರೆ ಅದ್ ಬಿಡ್ರಿ. ನಾವ್ ಬೆಳಗಿನ ಜಾವ ಪ್ರಾರ್ಥನೆ ಮಾಡಿ ನನಗೀಗ ಬೇಡ, ನನಗೆ ಏನ್ ಚಟನೇ ಬೇಡ, ನಾ ಬಿಡ್ತೀನಿ ದೇವ್ರೆ ಅಂತ ಒಂದ್ ತಗ್ಗಿ ಬಗ್ಗಿ ಕೇಳ್ರಿ. ತಗ್ಗಿ ಬಗ್ಗೆ ಅಂತಂದ್ರೆ ಈ ಕಡೆ ಗುಟ್ಕ ತಿನ್ನೋದು, ಈ ಕಡೆ ಪ್ರೇಯರ್ ಮಾಡೋದಲ್ಲ. ಇದು ಬಿಡ್ಬೇಕಾಗ್ತದ. ಇದು ಬಿಟ್ಟು ಒಂದು ಭಯಲಿಂತ ಇದು ಬಿಟ್ಟು ಪ್ರಾರ್ಥನಾದಾಗ ಕುಂತೆ ಅಂದ್ರೆ ದೇವರ ಹತ್ರ ಬೇಡಿದೆ ಅಂದ್ರೆ ನೀನು ದೇವರನ್ನ ಪ್ರಾರ್ಥನಾ ಮಾಡ್ತಾ ಎಲ್ಲಾ ಚಟಗಳು ಬಿಟ್ಟಂತಂದ್ರೆ ದೇವರು ನಿನ್ಗೇನ್ ಮಾಡ್ತಾನ? ಮೇಲಕ್ಕೆ ತರ್ತಾನ. ಎದ್ರಾಗ ಸಿಗ ಬಿದ್ದಿದ್ದೀನಿ? ಸಾಲದಾಗ ಸಿಗ ಬಿದ್ದ್ಯಾ? ಚಟದಾಗ ಸಿಗ ಬಿದ್ದ್ಯಾ? ಕುಡಿಯೋದ್ರಾಗ ಸಿಗ ಬಿದ್ದ್ಯಾ? ವ್ಯಭಿಚಾರದಾಗ ಸಿಗ ಬಿದ್ದ್ಯಾ? ಮೋಸದಾಗ ಸಿಗ ಬಿದ್ದ್ಯಾ? ಅಂಜಿಕೆಸಿ ಒಡೆ ಹೋಗಿದ್ಯಾ? ಊರ್ ಬಿಟ್ಟು ಒಡೆ ಹೋಗಿದ್ಯಾ? ನಾನ್ ಸೋತೋಗಿನಿ ಅಂತ ಆತ್ಮಹತ್ಯೆ ಮಾಡ್ಕೋಕತ್ತಿದ್ಯಾ? ಎದ್ರಾಗ ಸಿಗ ಬಿದ್ದಿ? ದುಷ್ಟಾತ್ಮದಾಗ ಸಿಗ ಬಿದ್ದ್ಯಾ? ಮಾಟ ಮಂತ್ರದಾಗ ಸಿಗ ಬಿದ್ದ್ಯಾ? ಹಲ್ಲೆಲೂಯಾ. ಲೋಕದಾಗ ಸಿಗ ಬಿದ್ದಿ ಕೇಸಿ ಹೊರಗ್ ಬರಕ್ ಚಾನ್ಸೇ ಇಲ್ಲ ಅಂತ ದೇವರಿಗೆ ಸ್ತೋತ್ರ. ನಿನ್ನ ದೇವ್ರ ಮೇಲೆ ತರ್ತಾನ. ತಗ್ಗಿಸಿ ದೇವ್ರ ಹತ್ರ ಬೇಡು. ತಗ್ಗಿಸಿ ದೇವ್ರ ಹತ್ರ ಬೇಡು. ತಗ್ಗಿ ಬಗ್ಗಿ ದೇವ್ರ ಹತ್ರ ಕೇಳು. ನೀನು ಎಲ್ಲವನ್ನು ಬಿಟ್ಟು ಕರ್ತನೇ ನಾನು ಮಾಡಿದ ಪಾಪವನ್ನು ಕ್ಷಮಿಸುವಂತ ದೇವರ ಹತ್ರ ಕೇಳು. ದೇವರು ನಿನಗೆ ಮೇಲಕ್ಕೆ ತರ್ತಾನ ಮಗಳೇ. ದೇವರು ನಿನಗೆ ಮೇಲಕ್ಕೆ ತರ್ತಾನ ಮಗನೇ. ದೇವರ ಹತ್ರ ನೀನು ಕೇಳು. ಓ ನನ್ನ ಕರ್ತನೆ, ಓ ನನ್ನ ಕರ್ತನೆ, ನನ್ನನ್ನು ಕೈ ಬಿಡಬೇಡ, ನನಗೆ ಮೇಲಕ್ಕೆ ತಗೊಂಬ ಅಂತ ಪ್ರಾರ್ಥನೆ ಮಾಡು. ನಿನ್ನ ದೇವರು ನಿನಗೆ ಮೇಲಕ್ಕೆ ತರ್ತಾನ. ನಿನ್ನ ದೇವರು ನಿನ್ನ ಕೈ ಹಿಡಿತಾನ. ನಿನ್ನ ದೇವರು ನಿನಗೆ ರಕ್ಷಿಸ್ತಾನ. ನಿನ್ನ ದೇವರು ನಿನಗೆ ಕಾಪಾಡ್ತಾನ. ನಿನ್ನ ದೇವರು ನಿನ್ನ ಸಂಗಡ ಜೊತೆಯಾಗಿ ನಡಿತಾನ. ನಿನ್ನ ದೇವರು ನಿನ್ನ ಜೊತೆಯಾಗಿ ನಡಿತಾನ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಸಣ್ಣ ಪ್ರಾರ್ಥನೆ ಮಾಡಿ. ಸ್ತೋತ್ರ. ಹೌದು ರಾಜ್ಯ ಸ್ತೋತ್ರ. ಮಕ್ಕಳ ಮೇಲಕ್ಕೆ ತಗೋಬ ಸ್ವಾಮಿ. ನಿನ್ಗೆ ಸ್ತೋತ್ರ ರಾಜ. ಎಲ್ಲರ ಜೀವನದಲ್ಲಿ ವಾಕ್ಯ ಆಶೀರ್ವಾದ ಆಗ್ಬೇಕು. ಇದನ್ನು ಕೇಳುವವರ ಮೇಲಕ್ಕೆ ಬರ್ಬೇಕು ರಾಜ. ಕರ್ತನೇ ನಿನ್ಗೆ ಸ್ತೋತ್ರ ಸ್ವಾಮಿ. ಯೇಸಪ್ಪ ನಿನ್ಗೆ ಸ್ತೋತ್ರ. ಅನೇಕ ಮಕ್ಕಳ ಬಿಡುಗಡೆ ಹೊಂದುತ್ತಾ ಇರದಕ್ಕಾಗಿ ಸ್ತೋತ್ರ. ಅನೇಕ ಮಕ್ಕಳ ಮೇಲಕ್ಕೆ ಬರ್ತಾ ಇರದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ತೆಗಿಸಿಕೊಳ್ಳರು ಮೇಲಕ್ಕೆ ಎತ್ತಲು ಪಡ್ತಿರ್ದಕ್ಕಾಗಿ ನಿನ್ಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಈ
ಸಗಂ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.